ಒಂದು ಸುಂದರ ಹಳ್ಳಿಯಲ್ಲಿ ಗೋಪಾಲೆಂಬ ಒಬ್ಬ ಭೋಳ ಆದ್ರೆ ಒಳ್ಳೆಯ ವ್ಯಕ್ತಿ ವಾಸಿಸುತ್ತಿದ್ದ. ಅವನಿಗೆ ದೊಡ್ಡ ಕನಸು, ಬೇಗ ಶ್ರೀಮಂತರಾಗಬೇಕು ಎಂಬ ಆಸೆ. ಆದ್ರೆ ಅವನಿಗೆ ಒಂದು ಅಭ್ಯಾಸ ಇತ್ತು. ಯಾರೇ ಏನ್ ಹೇಳಿದ್ರೂ ತಕ್ಷಣ ನಂಬುತ್ತಿದ್ದ. ಒಂದು ದಿನ ಅವನು ತನ್ನ ಮೊಬೈಲ್ನಲ್ಲಿ ಕೆಲಸ ಮಾಡದೆ ಹಣ ಸಂಪಾದಿಸುವ 5 ರಹಸ್ಯಗಳು ಎಂಬ ವಿಡಿಯೋ ನೋಡಿದ. ಆ ವಿಡಿಯೋ ಅವನ ಮನಸ್ಸಿನಲ್ಲಿ ದೊಡ್ಡ ಬದಲಾವಣೆಯನ್ನ ತಂದಿತು. ಅಯ್ಯೋ, ಕೆಲ್ಸ ಮಾಡದೆ ಹಣ ಸಂಪಾದಿಸಬಹುದು ಅಂತ, ಇದು ಸೂಪರ್! ವಾವ್, ಇದ್ರಲ್ಲಿ 5 ಮಾರ್ಗಗಳಿವೆ. ಆ ಮಾರ್ಗಗಳನ್ನ ನಾನು ಮಾಡಿದ್ರೆ ಬೇಗ ಶ್ರೀಮಂತ ಆಗ್ತೀನಿ. ನೋಡೇ ಬಿಡೋಣ ಒಂದ್ ಕೈ. ವಿಡಿಯೋದಲ್ಲಿ ಸ್ಮಾರ್ಟ್ ವರ್ಕ್ ಈಸ್ ಬೆಟರ್ ದ್ಯಾನ್ ಹಾರ್ಡ್ ವರ್ಕ್ ಎಂದು ಕೇಳಿದ ಗೋಪಾಲ್ ಅದರ ಅರ್ಥವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ. ಅವನು ಕೆಲಸ ಮಾಡೋದನ್ನ ಕಡಿಮೆ ಮಾಡಬೇಕು ಎಂದು ಯೋಚಿಸಿದ. ಮುಂದಿನ ದಿನ ಅವನು ಕೆಲಸಕ್ಕೆ ಹೋಗಲಿಲ್ಲ. ಇದನ್ನು ನೋಡಿ ಅವನ ಹೆಂಡತಿ ಲಕ್ಷ್ಮಿ ಆಶ್ಚರ್ಯಪಟ್ಟಳು. ಅಯ್ಯೋ ರೀ, ಯಾಕ್ ಹೀಗೆ ಮಲ್ಗಿದೀರಾ? ಕೆಲ್ಸಕ್ ಟೈಮ್ ಆಗಿಲ್ವಾ? ಆಗ್ಲೇ 9 ಗಂಟೆ ಆಗಿದೆ. ಅಯ್ಯೋ ಲಕ್ಷ್ಮಿ, ನಾನು ಇನ್ಮೇಲೆ ಹಾರ್ಡ್ ವರ್ಕ್ ಮಾಡೋದಿಲ್ಲ, ಬರೀ ಸ್ಮಾರ್ಟ್ ವರ್ಕ್ ಮಾಡ್ತೀನಿ. ಹಾರ್ಡ್ ವರ್ಕ್ ಮಾಡೋರು ಜಾಸ್ತಿ ದುಡ್ಡು ಮಾಡಕ್ಕಾಗಲ್ವಂತೆ. ನಾನೀಗ 5 ಮಾರ್ಗಗಳನ್ನು ನೋಡುತ್ತಿದ್ದೇನೆ. ಮಾರ್ಗಗಳನ್ನು ಮಾಡಿದರೆ ದುಡ್ಡು ಬರುತ್ತದೆ. ಅಯ್ಯೋ ರೀ, ಮೊದಲು ಕೆಲ್ಸ ಕಲಿತು ನಂತರ ಅದೇ ಕೆಲಸದಲ್ಲಿ ಸ್ಮಾರ್ಟ್ ವರ್ಕ್ ಅನ್ನು ಮಾಡಿ, ಆಮೇಲೆ ಶ್ರೀಮಂತರಾಗ್ತೀರಾ. ಅದು ನನಗ್ ಗೊತ್ತು, ನೀನೇನ್ ಹೇಳ್ಕೊಡೋದ್ ಬೇಕಾಗಿಲ್ಲ. ಹೋಗು, ನಿನ್ ಕೆಲ್ಸ ನೀನ್ ಮಾಡ್ಕೊ. ಮುಂದೆ ಗೋಪಾಲ್ ಮತ್ತೊಂದು ವಿಡಿಯೋ ನೋಡಿದ. ಅದರಲ್ಲಿ ಕೋಳಿ ಸಾಕಿದರೆ ಹೆಚ್ಚು ಹಣ ಬರುತ್ತದೆ ಎಂದು ಹೇಳುತ್ತಿದ್ದರು. ಗೋಪಾಲ್ 10 ಕೋಳಿಗಳನ್ನು ತಂದ. ಆದರೆ ಅವನು ಒಂದು ತಪ್ಪು ಯೋಚನೆ ಮಾಡಿದ್ದ. ಹೆಚ್ಚು ಊಟ ಕೊಟ್ಟರೆ ಹೆಚ್ಚು ಮೊಟ್ಟೆ ಬರುತ್ತವೆ ಎಂದು. ಅವನು ಕೋಳಿಗಳಿಗೆ ಅತಿಯಾಗಿ ಊಟ ಕೊಟ್ಟ. ಕೆಲವು ದಿನಗಳ ನಂತರ ಕೋಳಿಗಳು ನಡೆಯಲೂ ಕಷ್ಟಪಟ್ಟುಕೊಂಡವು. ನಂತರ ಅಲ್ಲಿಗೆ ಅವರ ಅಳಿಯ ಬರುತ್ತಾನೆ. ಅವನು ತುಂಬಾ ಶಾಕಿಂದ ಕೋಳಿಯನ್ನ ನೋಡುತ್ತಾನೆ. ಅಯ್ಯೋ ಭಾವ, ಏನಿದು ಕೋಳಿ ಇಷ್ಟು ದಪ್ಪ ಆಗಿದೆ? ಹಾ ಅಳಿಮಯ್ಯ, ನಾನು ಕೋಳಿಗಳಿಗೆ ಹೆಚ್ಚು ಆಹಾರವನ್ನ ಕೊಡ್ತಾ ಇದ್ದೀನಿ, ಅದಕ್ಕೆ ತುಂಬಾ ದಪ್ಪವಾಗಿ ಕಾಣಿಸ್ತದೆ. ಅಯ್ಯೋ ಬಾವಾ, ನೀನೇನ್ ಕೋಳಿ ಸಾಕ್ತಾ ಇದೀಯಾ ಅಥವಾ ಊಟದ ಸ್ಪರ್ಧೆ ಮಾಡ್ತಾ ಇದೀಯಾ? ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಭಾವ, ಕೋಳಿಗಳಿಗೆ ನೋಡು ಓಡಾಡಲು ಕಷ್ಟವಾಗಿದೆ. ಇಷ್ಟು ಊಟವನ್ನು ಕೊಡಬಾರದು. ಯಾಕೆ ಕೊಟ್ಟೆ? ನೋಡ್ತಾ ಇರು, ನಿನ್ನ ಕೋಳಿಗಳೆಲ್ಲ ಸತ್ತು ಹೋಗ್ತವೆ ಎಂದು ಹೇಳಿ ಗೋಪಾಲ್ನ ತಲೆಗೆ ಉಳ ಬಿಟ್ಟು ಅಲ್ಲಿಂದ ಅವರ ಅಳಿಯ ಹೋಗುತ್ತಾನೆ. ನಂತರ ದಿನಗಳು ಕಳೆದಂತೆ ಕೋಳಿಗಳು ಒಂದೊಂದಾಗಿ ಸಾಯುತ್ತವೆ. ನಂತರ ಅವನು ತಾನು ತಂದಿದ್ದ ಕೋಳಿಗಳೆಲ್ಲಾ ಸತ್ತು ಹೋದವು ಎಂದು ಅವನು ಜೋರಾಗಿ ಅಳುತ್ತಾ ಇರುತ್ತಾನೆ. ಮರುದಿನ ಅವನು ಮಾರುಕಟ್ಟೆಗೆ ಹೋಗುತ್ತಾನೆ. ಮಾರುಕಟ್ಟೆಯ